ಎಚ್.ಡಿ. ಕೋಟೆ ಪಟ್ಟಣದ ಆಡಳಿತ ಸೌಧದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯನ್ನು ತಾಲೂಕಿನ ಮಾದಿಗ ಸಮುದಾಯದ ಮುಖಂಡರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಸಭಾ ಕಾರ್ಯಕ್ರಮದಿಂದ ಹೊರನಡೆದರು. ಒಳ ಮೀಸಲಾತಿ ಜಾರಿ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ. ಒಳ ಮೀಸಲಾತಿಯ ಹೋರಾಟಕ್ಕೆ ಜಯವಾಗಲಿ ಎಂದು ಮಾದಿಗ ಸಮುದಾಯದ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕಾರ್ಯಕ್ರಮದಿಂದ ಹೊರಬಂದರು. ನಂತರ ಮಾತನಾಡಿದ ಅಧ್ಯಕ್ಷ ಸಿ. ತಿಮ್ಮಯ್ಯ, ರಾಜ್ಯಾದ್ಯಂತ ಭಾರತದ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯನ್ನು ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಆದರೆ ನಾವು ಪುಷ್ಪಾರ್ಚನೆ ಮಾಡುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಿ ಹೊರಬರುತ್ತಿರುವ ಉದ್ದೇಶ ನಮ್ಮ ಜನಾಂಗದ ಬಹುದಿನಗಳ ಬೇಡಿಕೆಯಾದ ಒಳ ಮೀಸಲಾತಿಯನ್ನು ಜಾರಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಸುಮಾರು 35 ವರ್ಷಗಳಿಂದ ನಮ್ಮ ಸಮುದಾಯ ಹೋರಾಟವನ್ನು ಮಾಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಕೆಲವು ಜನಾಂಗದ ಹಿತಕ್ಕಾಗಿ ಉಳಿದ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಹೇಳಿದರು. ಬಹಳ ಅತ್ಯಂತ ಇನ್ನೂ ಹಿಂದುಳಿದ ಅಲೆಮಾರಿ ಜನಾಂಗದವರು ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೂ ಕೂಡ ಈ ಸರ್ಕಾರ ಮುಂದೆ ತಳ್ಕೊಂಡು ಬರ್ತಾ ಇದೆ. ಯಾರೋ ಒಂದು 4-5 ಜನಾಂಗದವರಿಗೆ ಅವರ ಒಂದು ಹಿತಕ್ಕಾಗಿ ನಮ್ಮ 101 ಜನಾಂಗದ ಸವಲತ್ತುಗಳನ್ನ ಪಡ್ಕೊಂಡು ದಪ್ಪದ್ರವಾಗಿ ಬಾಳ್ತಾ ಇದ್ದಾರೆ. ಇವತ್ತು ಏನೂ ದಿಕ್ಕಿಲ್ಲದೆ ಇರ್ತಕ್ಕಂಥ ನಮ್ಮ ಈ ಒಂದು ಸಮುದಾಯ ಏನು ಮಾದಿಗ ಸಮುದಾಯ, ಈ ಜನಾಂಗಕ್ಕೆ ಕೇವಲ ಬರೀ 20% ಕೂಡ ನಮಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಇವತ್ತು ದಪ್ಪದಾಗಿ ಅನುಕೂಲ ಪಡ್ಕೊಂಡು ಶ್ರೀಮಂತರಾಗಿರ್ತಕ್ಕಂಥವ್ರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಅವರ ಹಕ್ಕನ್ನ ನಾವೇನು ಕಿತ್ಕೊಳ್ತಾ ಇಲ್ಲ. ಅವ್ರೇನಂತಂದ್ರೆ ಅವ್ರ ಸಮಾಜಕ್ಕೆ ಎಷ್ಟಿದೆ, ಜನಸಂಖ್ಯೆ ಅನುಕೂಲವಾಗಿ ಎಷ್ಟಾಗುತ್ತೆ ಅಷ್ಟು ಸರ್ಕಾರ ಕೊಡ್ತದೆ. ನಮ್ಮ ಜನಾಂಗಕ್ಕೆ ಎಷ್ಟು ಪರ್ಸೆಂಟೇಜ್ ಸೇರಬೇಕು ಅಷ್ಟು ಪರ್ಸೆಂಟೇಜ್ ಸೇರಿದ್ದಾರೆ. ಈಗ 6-5 ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಯಾರಿಗೂ ಏನು ಅನ್ಯಾಯ ಆಗ್ತಾ ಇಲ್ಲ. ಆದರೂ ಕೂಡ ಅದನ್ನ ಪ್ರತಿಭಟನೆ ಮಾಡ್ತಕ್ಕಂಥವ್ರು ಯಾತಕ್ಕೆ ಅಂದ್ರೆ 100 ಜನಾಂಗದ ಸವಲತ್ತುಗಳನ್ನ ತಿಂತಾ ಇದ್ರಲ್ಲ, ಅದು ಇನ್ನು ಮುಂದಕ್ಕೆ ಸಿಕ್ಕದಿರೋಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಒಳ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ 7 ಸದಸ್ಯರ ಪೀಠ ಏನು ಒಳ ಮೀಸಲಾತಿನ ಕೊಡೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆ, ಅದನ್ನು ಮಾಡೋ ಅಂಥ ಪವರ್ ರಾಜ್ಯ ಸರ್ಕಾರಕ್ಕಿದೆ ಅಂತೇಳಿ ಗೈಡೆನ್ಸನ್ನು ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ಸುಮಾರು 50,000 ರಿಂದ 60,000 ರೂಪಾಯಿಗಳನ್ನ ಈ ನಾಗಮೋಹನ್ ದಾಸ್ ಅವರ ಕೋಟಿಯನ್ನು ನಿಗದಿ ಮಾಡಿ ಆಯೋಗ ಖರ್ಚು ಮಾಡ್ತೇವೆ 150 ಕೋಟಿ ಅಷ್ಟು ಅನುದಾನವನ್ನು. ಆದರೆ 2 ವರ್ಷಗಳಿಂದ ವರದಿ ಕೊಟ್ಟಿದ್ರು ಕೂಡ ರಾಜ್ಯಪಾಲರ ಅಂಕಿತ ಆಗಿದೆ, CLP ಮೀಟಿಂಗಲ್ಲಿ ಪಾಸ್ ಆಗಿದೆ, ಕ್ಯಾಬಿನೆಟಲ್ಲಿ ಪಾಸ್ ಆಗಿದೆ, ಮತ್ತು ಅಡ್ವೊಕೇಟ್ ಜನರಲ್ಲಿಂದ ಒಪ್ಪಿಗೆ ಪಡೆದಿರೂ ಕೂಡ ರಾಜ್ಯ ಸರ್ಕಾರ ಮೀನಮೇಸವನ್ನು ಎಣಿಸ್ತಾ ಇದೆ. ಈ ಸಮುದಾಯವನ್ನು ಏನು ಒಳ ಮೀಸಲಾತಿನ 6% ಅಂತೇಳಿ ಮಾಡಿ ನಮಗೆ ಉದ್ಯೋಗದಲ್ಲಿ ಏನು 56,000 ಉದ್ಯೋಗಗಳನ್ನ ಕೊಡ್ತಾ, ಅದರಲ್ಲಿ ಸುಮಾರು ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ 50% ಮೀರಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇತ್ತು. ಆದರೆ ರಾಜ್ಯ ಸರ್ಕಾರ ಏನು ನಮ್ಗೆ 15% ಮೀಸಲಾತಿಯನ್ನು ಕೊಟ್ಟಿತ್ತು, ಆ ಮೀಸಲಾತಿಯಲ್ಲೇ ನಮಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಿ ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ವು. ಈ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಇದು 27ನೇ ತಾರೀಕು ನಾವು ಉದ್ಯೋಗದಲ್ಲಿ ನಾವು ಒಂದು ಸಂಪುಟ ಸಭೆ ಕರೆದು ತೀರ್ಮಾನ ತಗೋತೀವಿ